ಹಾಯ್ ಆಲ್ ವೆಲ್ಕಮ್ ಟು ಎಲ್ಲಾಸ್ ಯು ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಆಷಾಢ ಮಾಸ ಬಂತು ಅಂತಂದರೆ ಎಲ್ಲರಿಗೂ ಕೂಡ ನೆನಪಾಗೋದು ಮೊದಲಿಗೆ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟದಲ್ಲಿರುವಂಥ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದು ಆಷಾಢದಲ್ಲಿ ತುಂಬ ವಿಶೇಷ, ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಸಲನೂ ಒಂದೊಂದು ರೀತಿ ಅಲಂಕಾರಗಳನ್ನ ಮಾಡಿರ್ತಾರೆ. ಹಾಗೆ ಅಲ್ಲೇ ಕೂಡ ನಿಮಗೆ ಪ್ರಸಾದನೂ ಕೂಡ ಸಿಗುತ್ತೆ. ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಮೇಲ್ಗಡೆಯಿಂದ ಇಡೀ ಮೈಸೂರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ಇದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಹೋಗಿಲ್ಲ, ಮೈಸೂರಿಗೆ ಹೋದಾಗ ಚಾಮುಂಡಿ ಬೆಟ್ಟಕ್ಕೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ. ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಇದು. ಇನ್ನು ಆಷಾಢ ಮಾಸದಲ್ಲಿ ನಮಗೆ ಯಾವುದೇ ರೀತಿ ವೆಹಿಕಲ್ಗಳಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ ಬರೋ ಅವಕಾಶ ಇರೋದಿಲ್ಲ. ಆಷಾಢ ಮಾಸದಲ್ಲಿ ತುಂಬ ರಶ್ ಇರೋದ್ರಿಂದ ನಿಮಗೆ ಲಲಿತಾ ಮಹಲ್ ಪ್ಯಾಲೇಸ್ ಮುಂದೆ ಗ್ರೌಂಡಲ್ಲೇ ನೀವು ಪಾರ್ಕ್ ಮಾಡಿ ನಿಮ್ಮ ವೆಹಿಕಲ್ಗಳನ್ನ ಗೌರ್ಮೆಂಟ್ ಬಸ್ಸಲ್ಲಿ ನೀವು ಬೆಟ್ಟದ ಮೇಲೆ ಬರಬೇಕಾಗುತ್ತೆ. ಖಂಡಿತವಾಗ್ಲೂ ಇದು ಒಳ್ಳೆಯದೇ ಅಂತ ಅಂದ್ಕೊತೀನಿ. ಇಲ್ಲಾಂದರೆ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿ ಖಂಡಿತವಾಗ್ಲೂ ನಮಗೆ ದರ್ಶನ ಮಾಡೋದು ಕೂಡ ಇನ್ನೂ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗೌರ್ಮೆಂಟು ಈ ರೀತಿಯಲ್ಲಿ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯ ವಿಷಯನೇ ಅಲ್ವಾ? ತುಂಬ ರಶ್ ಇದ್ದಾಗ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಅನ್ನೋರು ಆದಷ್ಟು ಬಿಡುವಿದ್ದಾಗ ಹೋಗಿ ನೀವು ದರ್ಶನ ಮಾಡ್ಕೊಂಡು ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೋಪುರ ಅಲ್ವಾ? ದೂರದಿಂದಲೇ ನೋಡ್ತಾ ಇದ್ದರೆ ಎಷ್ಟು ಬೇಗ ನಾವು ದೇವ್ರ ದರ್ಶನ ಮಾಡ್ತೀವಿ ಅಂತ ಅಂದ್ಕೊತಾ ಇರ್ತೀವಿ. ಅಷ್ಟು ಚೆನ್ನಾಗಿರುತ್ತೆ ಆ ಪ್ಲೇಸ್. ಖಂಡಿತವಾಗ್ಲೂ ಬೆಳಗಿನ ಜಾವ ಬಂದ್ರಂತೂ ಆ ಹಿಮಕ್ಕೆ, ಆ ಮಳೆ ಬೀಳೋ ಟೈಮಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ಅಲ್ಲೇ ಪೂಜೆ ಸಾಮಾನು ಕೂಡ ಸಿಗುತ್ತೆ ನಿಮಗೆ. ನೀವು ಹಣ್ಣು ಕಾಯಿನೂ ಕೂಡ ತೊಗೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಆಷಾಢಕ್ಕೂ ಮುಂಚೆ ನಾವು ಹೋಗಿದ್ದರಿಂದ ನಮಗೆ ಇಲ್ಲಿ ರಶ್ ಇರಲಿಲ್ಲ. ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಯಾವಾಗಲೂ ಕೂಡ ಜನ ಇದ್ದೇ ಇರ್ತಾರೆ. ಆಮೇಲೆ ಟೈಮಿಂಗ್ಸ್ ನೋಡ್ಕೊಂಡು ಹೋಗಿ. ಮಧ್ಯಾಹ್ನ ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ. ಊಟದ ಟೈಮ್ಗೆ ನೀವು ಹೋದರೆ 1:30ಗೆಲ್ಲ ನೀವು ದೇವ್ರ ದರ್ಶನ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಟೈಮಿಂಗ್ಸ್ನ ನೋಡಿಕೊಂಡು ನೀವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ. ನೋಡಿ, ಲೈನಲ್ಲೂ ಕೂಡ ತುಂಬ ಜನ ಇರಲಿಲ್ಲ, ತುಂಬಾ ಕಡಿಮೆ ಜನ ಇದ್ದರು. ಈ ಟೈಮಲ್ಲಿ ಹೋದರೆ ನಿಮಗೆ ಖಂಡಿತವಾಗ್ಲೂ ದೇವ್ರ ದರ್ಶನ ತುಂಬ ಚೆನ್ನಾಗಾಗುತ್ತೆ. ಡೈರೆಕ್ಟ್ ದರ್ಶನ ಮಾಡೋದಕ್ಕೆ 100-200 ಕೊಟ್ಟು ನೀವು ಹೋಗೋದಕ್ಕಿಂತ ತುಂಬ ರಶ್ ಇಲ್ದಿರೋ ಟೈಮಲ್ಲಿ ಹೋದರೆ ಖಂಡಿತವಾಗ್ಲೂ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ನೋಡಿ, ಈ ರೀತಿಯಲ್ಲಿ ಹಣ್ಣು ಕಾಯಿ ಮತ್ತು ಹೂವಿನ ಹಾರ ಮತ್ತು ಮಡ್ಲಕ್ಕಿನೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಲ್ವಾ? ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆ ತಾಯಿಗೆ ಯಾರೆಲ್ಲ ಎಡಗಾಯಿ ಹೊಡಿಬೇಕು ಅಂತ ಹರಕೆ ಹಾಕ್ಕೊಂಡಿರ್ತೀರ ಅವರೆಲ್ಲ ಇಲ್ಲೇ ದೇವಸ್ಥಾನದ ಮುಂದೆನೇ ಅದಕ್ಕೆ ಜಾಗ ಮಾಡಿದ್ದಾರೆ. ಅಲ್ಲೇ ನೀವು ಎಡಗಾಯಿನ ಹೊಡಿಬೇಕಾಗುತ್ತೆ. ಇವಾಗ ಶಾಪಿಂಗ್ ಮಾಡೋಕ್ಕೂ ಕೂಡ ನಿಮಗೆ ಅಲ್ಲಿ ತುಂಬ ಚೆನ್ನಾಗಿ ಎಲ್ಲ ರೀತಿ ವೆರೈಟಿ ಕೂಡ ಸಿಗುತ್ತೆ. ಬಟ್ ಪ್ರೈಸು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಪ್ರೈಸ್ಗಳು ನಿಮಗೆ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ದಾಸೋಹದಲ್ಲೂ ಕೂಡ ತುಂಬ ಚೆನ್ನಾಗಿ ಪ್ರಸಾದನ ಕೊಟ್ಟಿದ್ದರು ನಮಗೆ. ಪಾಯಸನೂ ಮಾಡಿದರು ಸ್ವೀಟಾಗಿ. ಮತ್ತು ಅನ್ನ ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು. ಹೊರಗಡೆ ಈ ದೇವ್ರನ್ನ ನೋಡಿಬಿಟ್ಟು ನಾನು ಚಾಮುಂಡೇಶ್ವರಿ ತಾಯಿನ ಉತ್ಸವ ಮೂರ್ತಿನ ಹೊರಗಡೆ ತಂದಿದ್ದಾರೆ ಅಂತ ತಿಳ್ಕೊಂಬಿಟ್ಟೆ. ಖಂಡಿತವಾಗ್ಲೂ ಎಷ್ಟು ಲಕ್ಷಣವಾಗಿದೆ ಅಂದರೆ ನೋಡೋಕೆ 2 ಕಣ್ಣು ಕೂಡ ಸಾಲಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು ಇದು. ಹಾಗೆ ಮಾರಮ್ಮ ತಾಯಿನೂ ಕೂಡ ತಂದಿದ್ದರು, ತುಂಬ ಚೆನ್ನಾಗಿತ್ತು. ಇದು ಬಂದು ಹಾಸನದಿಂದ ಒಂದು ದೇವಸ್ಥಾನದ ವತಿಯಿಂದ ಉತ್ಸವ ಮೂರ್ತಿನ ಚಾಮುಂಡಿ ಬೆಟ್ಟಕ್ಕೆ ತಂದಿದ್ದರು. ಅದನ್ನು ನೋಡಿ ತುಂಬಾ ಖುಷಿ ಆಯಿತು ನಮಗಂತೂ. ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ವಾ? ನೀವು ಶಾಪಿಂಗ್ ಮಾಡೋಕ್ಕಂತೂ ಇಲ್ಲಿ ತುಂಬ ಖುಷಿ ಆಗುತ್ತೆ. ಎಲ್ಲ ರೀತಿ ವೆರೈಟಿ ನಿಮಗೆ ವಸ್ತುಗಳು ನಿಮಗೆ ಇಲ್ಲಿ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಆದರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಪ್ರೈಸ್ ಅಂತೂ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ಅದನ್ನು ಸ್ವಲ್ಪ ನೋಡಿಕೊಂಡು ಬಾರ್ಗೇನ್ ಮಾಡಿಕೊಂಡು ನೀವು ತಗೊಳ್ಳಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಮರದಿಂದ ಮಾಡಿರುವಂತಹ ನೋಡಿ ಎಷ್ಟು ಚೆನ್ನಾಗಿರುವಂತಹ ವಸ್ತುಗಳಿದೆ ಅಂತ ಗೊತ್ತಾ? ಎಲ್ಲ ರೀತಿದು ಇದೆ, ನಿಮಗೆ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ತುಂಬ ಚೆನ್ನಾಗಿರೋ ಫ್ಯಾನ್ಸಿ ಐಟಮ್ಸ್ಗಳಾಗಿರ್ಬೋದು, ಪೂಜಾ ಐಟಮ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ನನಗಂತೂ ಇದು ತುಂಬಾ ಇಷ್ಟ ಆಯಿತು.
ಸೌತ್ ಇಂಡಿಯನ್ ಮೀಲ್ಸ್ ಅಂತ ಇದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ. ಇಡ್ಲಿ ವಡಾನೆಲ್ಲ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ನೋಡೋದಕ್ಕೆ. ನಾನು ಕೂಡ ಅದನ್ನು ಪರ್ಚೇಸ್ ಮಾಡಿಕೊಂಡೆ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಎಲ್ಲ ರೀತಿ ನಿಮಗೆ ಚಾಟ್ಸ್ಗಳು ಸಿಗುತ್ತೆ. ಚುರುಮುರಿ ಆಗಿರ್ಬೋದು, ಹಾಗೆ ಜೋಳ ಬೇಯಿಸಿರೋದು ಆಗಿರುತ್ತೆ, ಸೋಡಾ ಎಲ್ಲ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ. ನೀವು ಕೂಡ ಅದನ್ನು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿತ್ತು. ನಾವು ತಿಂದಿದ್ದ ಕಡೆ ಚುರುಮುರಿ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಲಾಸ್ಟಲ್ಲಿ ಬರುವಾಗ ಮಹಿಷಾಸುರನನ್ನು ಖಂಡಿತವಾಗ್ಲೂ ನೋಡ್ಕೊಂಡು ಬಂದೇ ಬರ್ತೀವಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ನಾವು ಇದನ್ನು ಎಂಟ್ರೆನ್ಸಲ್ಲಿ ಬಂದಾಗಲೇ ನಿಮಗೆ ಕಾಣಿಸುತ್ತೆ ಇದು. ನೀವು ಆರಾಮಾಗಿ ಅದನ್ನು ನೋಡ್ಬೋದು. ಯಾರೆಲ್ಲ ಚಾಮುಂಡಿ ಬೆಟ್ಟನ ನೋಡ್ಕೊಂಡು ಬಂದಿದ್ದೀರಾ, ನಿಮಗೆ ಹೇಗೆ ಅನಿಸುತ್ತೆ? ಹಾಗೆ ಮೈಸೂರಲ್ಲಿರೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಇಷ್ಟಪಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.